Just info with beauty. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವಿಷಯ ಗೊತ್ತಾಗಿರ್ಬೇಕಲ್ವಾ, ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ ಇದೀನಂದ್ರೆ. ಆದ್ರೆ ನಾವು ಈ ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ಫಸ್ಟ್ ಬಿಸ್ಕೆಟ್ ಎಲ್ಲಿ ಇನ್ವೆಂಟ್ ಆಯ್ತು ಆ ಜಾಗದಿಂದ ನೋಡ್ಕೊ ಬರೋಣ. ನಮ್ಮಲ್ಲಿ ಎಷ್ಟು ಜನರಿಗೆ ಬಿಸ್ಕೆಟ್ ಅಂದ್ರೆ ಇಷ್ಟ ಇಲ್ಲ ಹೇಳಿ? ಮ್ಯಾಕ್ಸಿಮಮ್ ಎಲ್ಲರಿಗೂ ಬಿಸ್ಕೆಟ್ ಅಂದ್ರೆ ಇಷ್ಟ ಇದ್ದೇ ಇರುತ್ತೆ. ಅದ್ರಲ್ಲೂ ನಂತರ ಮಕ್ಳಿಗಂತೂ ಚಾಕ್ಲೇಟ್ ಬಿಸ್ಕೆಟ್, ಬಟರ್ ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟ್ ಮತ್ತೆ ಕುಕೀಸ್ ಇದೆಲ್ಲ ಇಷ್ಟ ಆಗುತ್ತೆ. ಇನ್ನ ಅಪ್ಪ ಅಮ್ಮಂದಿರ್ಗಂತೂ ಚೈಲ್ಡ್ಹುಡ್ ಮೆಮೊರಿ ಪಾರ್ಲೆಜಿ ಮಾತ್ರ ಅಂತ ಹೇಳ್ತಿರ್ತಾರೆ. ಇನ್ನ ಒಂದು ಬಿಸ್ಕೆಟ್ ಇದೆ, ಗುಡ್ ಡೇ. ಇದನ್ನ ಟೀಗೆ ಮುಳಗ್ಸಿ ತೆಗೆದು ನೋಡಿದಾಗ ಅನ್ಸುತ್ತೆ, ಇಸ್ ಇಟ್ ರಿಯಲಿ ಅ ಗುಡ್ ಡೇ? ಇದಂತೂ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಲ್ವಾ? ನನಗಂತೂ ತಿನ್ನೋ 5 ಬಿಸ್ಕೆಟ್ ಅಲ್ಲಿ 1 ಬಿಸ್ಕೆಟ್ ಕೂಡ ಫುಲ್ ಡಿಪ್ ಮಾಡಿ ತಿನ್ನಕ್ಕಾಗಿಲ್ಲ. ಯಾವಾಗ್ಲೂ ಡಿಪ್ ಮಾಡಿ ತಗೋಬೇಕಾದ್ರೆ ಅರ್ಧ ಬಿಸ್ಕೆಟ್ ಮಾಯ. ಈಗ ವಿಷಯಕ್ಕೆ ಬರೋಣ. ಬಿಸ್ಕೆಟ್ಸ್ ನ ಅತಿಯಾಗಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೆ. ಆದ್ರೆ ಈ ಬಿಸ್ಕೆಟ್ ಇನ್ವೆಂಟ್ ಆಗಿದ್ದ ಟೈಮ್ ಅಲ್ಲಿ ಈಗಿರೋಷ್ಟು ಸ್ವೀಟ್ ಆಗಿ ಬಿಸ್ಕೆಟ್ಸ್ ಏನಿರ್ಲಿಲ್ಲ ಅಂತೆ. ರೋಮನ್ ಸೋಲ್ಜರ್ಸ್ ಗೆ ಮತ್ತೆ ಹಡಗಲ್ಲಿ ಹೋಗುವ ಜನರಿಗೆ ತಿಂಗಳುಗಟ್ಲೆ ಕೆಡದ ಆಹಾರ ಬೇಕಿತ್ತು. ನಂತರ ಅವರಿಗೆ ಚಕ್ಲಿ ಕೋಡ್ಬಳೆ ಗೊತ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಅವರು ಹಿಟ್ಟನ್ನು ರೊಟ್ಟಿ ತರ ಮಾಡಿ ಒಂದ್ಸಲಿ ಅಲ್ಲ 2 ಸಲಿ ಬೇಯಿಸ್ತಾ ಇದ್ರು. ಅದರಿಂದ ಬಿಸ್ಕೆಟ್ ತುಂಬಾ ಗಟ್ಟಿಯಾಗಿತ್ತು. ಅವರು ಇದನ್ನು ಬಿಸ್ಕಾಪ್ಟರ್ಸ್ ಅಂತ ಕರೀತಾ ಇದ್ರು. ಬಿಸ್ಕಾಪ್ಟರ್ಸ್ ಅಂದ್ರೆ 2 times baked. ಅಲ್ಲಿಂದನೇ ಬಿಸ್ಕೆಟ್ ಅನ್ನೋ ಹೆಸರು ಬಂತು. ಆದ್ರೆ ಅದನ್ನ ತಿನ್ನೋದಷ್ಟೇ ಏನ್ ಈಸಿ ಇರ್ಲಿಲ್ಲ ಅಂತೆ, ಅಷ್ಟು ಗಟ್ಟಿಯಾಗಿತ್ತಂತೆ. ಡ್ಯೂರಿಂಗ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ ಯುರೋಪಿಗೆ ಸಕ್ಕರೆ ಇಂಟ್ರಡ್ಯೂಸ್ ಆಯ್ತು. ಆಗ ಜನರು ಈ ಬಿಸ್ಕೆಟ್ಸ್ ನ ಇನ್ನ ಸ್ವಲ್ಪ ಟೇಸ್ಟಿಯಾಗಿ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಆ ಬಿಸ್ಕಾಪ್ಟರ್ಸ್ ಗೆ ಬಟರ್, ಶುಗರ್ ಮತ್ತೆ ಎಗ್ ಆಡ್ ಮಾಡಿದ್ರು ಅಷ್ಟೇ. ಗಟ್ಟಿ ಬಿಸ್ಕೆಟ್ಸ್ ಸೂಪರ್ ಟೇಸ್ಟಿ ಬಿಸ್ಕೆಟ್ಸ್ ಆಯ್ತು. ಲೇಟರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ದೊಡ್ಡ ಫ್ಯಾಕ್ಟರಿಗಳನ್ನು ಶುರು ಮಾಡಿದ್ರು. ಅವಾಗ್ಲೇ ಫೇಮಸ್ ಬಿಸ್ಕೆಟ್ ಬ್ರ್ಯಾಂಡ್ ಗಳೆಲ್ಲ ಶುರು ಆಯ್ತು. ಇನ್ನ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಬಿಸ್ಕೆಟ್ ಬ್ರ್ಯಾಂಡ್ ಯಾವ್ದು ಅಂತ ಗೊತ್ತಲ್ವಾ? ಒಂದೇ ದಿನದಲ್ಲಿ ಸಾವಿರಾರು ಬಿಸ್ಕೆಟ್ ಗಳು ರೆಡಿ ಆದ್ವು. ನೋಡ್ತಾ ನೋಡ್ತಾ ಮನೆಗೂ ಈ ಬಿಸ್ಕೆಟ್ಸ್ ತಲುಪಿತ್ತು. ಇವತ್ತು ನಮ್ಮ ಭಾರತದಲ್ಲಿ ಎಷ್ಟೋ ಬಗೆಬಗೆಯಾದ ಬಿಸ್ಕೆಟ್ ಗಳು ಸಿಗ್ತವೆ. ಅದರಲ್ಲಿ ಎಷ್ಟೋ ಫ್ಲೇವರ್ಸ್ ಗಳು ಕೂಡ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರ ಫೇವ್ರೆಟ್ ಸ್ನಾಕ್ ಇದೆ. ಹಾಗಾದ್ರೆ ನೀವು ನೆಕ್ಸ್ಟ್ ಟೈಮ್ ಬಿಸ್ಕೆಟ್ ನ ತಿನ್ನುವಾಗ ಇದೇ ಮೊದಲು ಸೋಲ್ಜರ್ಸ್ ಮತ್ತೆ ಸೇಲರ್ಸ್ ಟ್ರಾವೆಲಿಂಗ್ ಟೈಮ್ ಅಲ್ಲಿ ತಿನ್ನುವ ಫುಡ್ ಅಂತ ನೆನ್ಪಿಸ್ಕೊಳ್ತೀರಾ ತಾನೆ? ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಬಾಯ್. Just info with beauty.